ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮೈಸೂರು ಅರಮನೆ ಕರ್ನಾಟಕದ ಹೆಮ್ಮೆ. ರಾಜ ಮಹಾರಾಜರು ಇದೇ ಅರಮನೆಯಲ್ಲಿ ಜೀವಿಸಿದ್ದಾರೆ. ಆದ್ರೆ ಅದೊಂದು ಅರಮನೆ ಹೆಸರನ್ನ ಕೇಳಿದ್ರೆ ಮೈಸೂರು ಮಹಾರಾಜರು ಬೆಚ್ಚಿ ಬಿಡುತ್ತಾರೆ. ಅದೇ ಅರಮನೆ ಮೈಸೂರು ಸಂಸ್ಥಾನಕ್ಕೆ ಶಾಪದ ಅರಮನೆಯಾಗಿದೆ. ಅದು ಬೇರ್ಯಾವುದೂ ಅಲ್ಲ, ಬೆಂಗಳೂರು ಪ್ಯಾಲೇಸ್. ಮೈಸೂರು ರಾಜವಂಶಸ್ಥರಿಗೆ ಸೇರಿದ ಇದೇ ಬೆಂಗಳೂರು ಪ್ಯಾಲೇಸ್ ಮೈಸೂರು ಮಹಾರಾಜರನ್ನ ಬಲಿ ಪಡೆದಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಈ ಭವ್ಯವಾದ ಅರಮನೆ ಇಂಗ್ಲಿಷ್ ಶೈಲಿಯ ಟ್ಯೂಡರ್ ಆರ್ಕಿಟೆಕ್ಚರ್ ನಲ್ಲಿ ಕಟ್ಟಲ್ಪಟ್ಟಿದೆ. ಆದ್ರೆ ಇದರ ಹಿಂದೆ ಒಂದು ಕಪ್ಪು ರಹಸ್ಯವಿದೆ. ಮೈಸೂರು ಮಹಾರಾಜರಿಗೆ ಇದು ಶಾಪಗ್ರಸ್ತ ಅರಮನೆ ಅಂತ ಕರೆಯಲಾಗುತ್ತೆ. ಅವರ 3 ತಲೆಮಾರುಗಳ ಮಹಾರಾಜರನ್ನ ಇದೇ ಅರಮನೆ ಬಲಿ ಪಡೆದಿದೆ. ಅಂದ್ರೆ ಇದೇ ಅರಮನೆಯಲ್ಲಿ ಮೃತ್ಯು ಆಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿರುವಂತಹ ಈ ಪ್ಯಾಲೇಸ್ ಮೈಸೂರು ರಾಜವಂಶಸ್ಥರಿಗೆ ಅತ್ಯಂತ ದುರಾದೃಷ್ಟಕರವ. ರಾಜರು ಇಲ್ಲಿ ಇರಲು ಯಾಕೆ ಹೆದರುತ್ತಾರೆ? ಈ ಅರಮನೆಯಲ್ಲಿ ಇದ್ದ ಆ 3 ಮೈಸೂರು ಮಹಾರಾಜರ ಅಂತ್ಯ ಹೇಗಾಯಿತು? ಈ ಅರಮನೆಗೆ ಅಂಟಿರುವ ಆ ಶಾಪವಾದ್ರೂ ಏನು? ಒಂದ್ ಕಾಲದಲ್ಲಿ ರಾಜರ ತಾಣವಾಗಿದ್ದ ಈ ಅರಮನೆ ಇಂದು ಪ್ರವಾಸಿ ತಾಣವಾಗಿದೆ. ಆದ್ರೆ ಈ ಅರಮನೆಯ ಗೋಡೆಗಳ ಹಿಂದೆ ನಿಗೂಢತೆ ಅಡಗಿದೆ. ಇಂದಿಗೂ ರಾಜರ ಆತ್ಮ ಅರಮನೆಯಲ್ಲಿ ಸುತ್ತಾಡ್ತಿದ್ಯಾ? ಅಲ್ಲಿರುವ ಮಹಾರಾಣಿಯ ಆತ್ಮ ರಾಜರನ್ನ ಕಾಡ್ತಾ ಇದ್ಯಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಬೆಂಗಳೂರು ಪ್ಯಾಲೇಸ್ ಮೈಸೂರು ರಾಜರಿಗೆ ಶಾಪವ ಅಥವಾ ಆ 3 ರಾಜರ ಸಾವು ಈ ಅರಮನೆಯಲ್ಲಿ ನಡೆದಿದ್ದು ಕಾಕತಾಳೀಯವ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ವಿಡಿಯೋವನ್ನ ನೋಡ್ತಾ ಇರುವಂತಹ ಸಾಕಷ್ಟು ಜನರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ಲಿಂಕ್ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಬೆಂಗಳೂರು ಪ್ಯಾಲೇಸ್ ಈ ಭವ್ಯವಾದ ಕಟ್ಟಡವನ್ನ 1878ರಲ್ಲಿ ಬ್ರಿಟಿಷ್ ಮಿಷನರಿ ರೇವ್ ಜೆ ಗ್ಯಾರೆಟ್ ಕಟ್ಟಿಸಿದ್ರು. 45 ಪೌಂಡ್ ವೆಚ್ಚದಲ್ಲಿ ಇಂಗ್ಲೆಂಡ್ ನ ವಿಂಡ್ಸರ್ ಕ್ಯಾಸಲ್ ನ ಶೈಲಿಯಲ್ಲಿ ಟ್ಯೂಡರ್ ಆರ್ಕಿಟೆಕ್ಚರ್ ನೊಂದಿಗೆ ಇದು ನಿರ್ಮಿತವಾಗಿದೆ. ಕಲ್ಲಿನ ಗೋಡೆಗಳು, ದೊಡ್ಡ ಕಿಟಕಿಗಳು, ಒಳಗೆ ಭಾರತೀಯ ಕೆತ್ತನೆಗಳು. ಇದು ಒಂದು ಪರ್ಫೆಕ್ಟ್ ಫ್ಯೂಷನ್ ಆಗಿದೆ. ಆದ್ರೆ 1884ರಲ್ಲಿ ಮೈಸೂರು ಮಹಾರಾಜ 10ನೇ ಚಾಮರಾಜೇಂದ್ರ ಒಡೆಯರ್ ಅವರು ಈ ಅರಮನೆಯನ್ನ ಖರೀದಿ ಮಾಡಿದ್ರು. ಯಾಕಂದ್ರೆ ಬೆಂಗಳೂರು ಆಗ ಒಂದು ಕೇಂದ್ರವಾಗಿ ಬೆಳೀತಾ ಇತ್ತು. ಇದನ್ನ ರಾಜರು ಸಮರ್ ಪ್ಯಾಲೇಸ್ ಆಗಿ ಬಳಸಲು ತೀರ್ಮಾನಿಸಿದ್ರು. 450 ಎಕರೆ ವಿಶಾಲವಾದ ಈ ಆಸ್ತಿಯಲ್ಲಿ ಒಡೆಯರ್ ಕುಟುಂಬ ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ನಡೆಸ್ತಾ ಇತ್ತು. ಆದ್ರೆ ಇಲ್ಲಿ ಒಂದು ಕಥೆ ಶುರುವಾಗುತ್ತೆ. ಸ್ಥಳೀಯ ಲೆಜೆಂಡ್ ಪ್ರಕಾರ ಈ ಅರಮನೆಯನ್ನ ಕಟ್ಟುವಾಗ ಒಂದು ಹಳೆಯ ಕಬರ್ಸ್ಥಾನದ ಮೇಲೆ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ಇದರಿಂದ ಒಂದು ಶಾಪ ಬಂತು ಅಂತ ಕೆಲವರು ನಂಬ್ತಾರೆ. ಈ ಶಾಪದ ಕಥೆ ಮೈಸೂರು ಒಡೆಯರ್ ವಂಶದ ದುರಾದೃಷ್ಟಕ್ಕೆ ಸಂಬಂಧಿಸಿದೆ. ಒಡೆಯರ್ ವಂಶ 1399ರಿಂದ ಮೈಸೂರನ್ನ ಆಳಿದವರು. ಆದ್ರೆ 17ನೇ ಶತಮಾನದಲ್ಲಿ ಅಲಮೇಲಮ್ಮ ಶಾಪದಿಂದ ತಲಕಾಡು ಮರಳಾಗಲಿ ಒಡೆಯರ್ಗೆ ವಾರಸ್ದಾರರಿಲ್ಲ. ಅಂದಿನಿಂದ ಈ ವಂಶಕ್ಕೆ ಸಾಕಷ್ಟು ಸಂಕಷ್ಟ ಬಂತು. ಆದ್ರೆ ಬೆಂಗಳೂರು ಪ್ಯಾಲೇಸ್ಗೆ ಒಂದು ಬೇರೆ ಶಾಪ ಇದೆಯಾ? 10ನೇ ಜಯಚಾಮರಾಜೇಂದ್ರ ಒಡೆಯರ್ ಅವರು 1884ರಲ್ಲಿ ಈ ಅರಮನೆಯನ್ನ ಖರೀದಿ ಮಾಡ್ತಾರೆ. ಆಗ ಅವರು ಯುವರಾಜರಾಗಿರ್ತಾರೆ. ಬೆಂಗಳೂರನ್ನ ಆಧುನೀಕರಿಸುವಂತಹ ಕನಸನ್ನ ಹೊಂದಿದಂತ ಅವರು 1894ರಲ್ಲಿ ಕಲ್ಕತ್ತಾದಲ್ಲಿ ಕೇವಲ 32 ವಯಸ್ಸಿನಲ್ಲಿ ಅವರು ರಹಸ್ಯಮಯವಾಗಿ ಕಾಲವಾಗ್ತಾರೆ. ಅಧಿಕೃತವಾಗಿ ಇದು ರೋಗದಿಂದ ಅಂತ ಹೇಳಲಾಗುತ್ತೆ. ಆದ್ರೆ ಸ್ಥಳೀಯರು ಇದನ್ನ ಶಾಪಕ್ಕೆ ಸಂಬಂಧಿಸಿದ್ದಾರೆ. ಅವರ ಸಾವಿನ ನಂತರ ಅವರ 10 ವರ್ಷದ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರಾಗ್ತಾರೆ. ಆಗ ರಾಣಿ ವಾಣಿ ವಿಲಾಸ ಸನ್ನಿಧಾನ ರೆಜೆಂಟ್ ಆಗಿ ಆಡಳಿತ ನಡೆಸ್ತಾ ಇದ್ರು. ಇದೇ ಸಮಯದಲ್ಲಿ 1898ರಲ್ಲಿ ಬೆಂಗಳೂರಿನಲ್ಲಿ ಬುಬೋನಿಕ್ ಪ್ಲೇಗ್ ಅಂದ್ರೆ ಕಾಲರೋಗ ಬರುತ್ತೆ. ಇದರಿಂದ ಸಾವಿರಾರು ಜನ ಸಾಯ್ತಾರೆ. ಅಲ್ಲದೆ ಬೆಂಗಳೂರು ಖಾಲಿ ಆಗುತ್ತೆ. ಅರಮನೆಯ ಸುತ್ತಲೂ ರೋಗಿಗಳನ್ನ ಕ್ವಾರಂಟೈನ್ ಕೇಂದ್ರಗಳನ್ನಾಗಿ ಮಾಡಿದ್ರು. ಈ ಭಯಾನಕ ಸಂದರ್ಭದಲ್ಲಿ ರಾಜ ಮನೆತನದವರು ಅರಮನೆಯಲ್ಲಿ ಇರಲು ಹೆದರಿದ್ರು ಅಂತ ಹೇಳಲಾಗುತ್ತೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1902ರಲ್ಲಿ 18ನೇ ವಯಸ್ಸಿಗೆ ಮಹಾರಾಜರಾಗ್ತಾರೆ. ಅವರು ಮೈಸೂರನ್ನ ಆಧುನೀಕರಣಗೊಳಿಸುತ್ತಾರೆ. ಕೃಷ್ಣರಾಜ ಸಾಗರ ಡ್ಯಾಮ್, ವಿದ್ಯುತ್, ರೈಲ್ವೆ ಇವರ ಕೊಡುಗೆ ಅಪಾರ. ಆದ್ರೆ 1940ರ ಆಗಸ್ಟ್ 3ರಂದು 56 ವರ್ಷದಲ್ಲಿ ಬೆಂಗಳೂರಿನ ಪ್ಯಾಲೇಸ್ ನಲ್ಲೇ ಅವರು ಸಾವನ್ನಪ್ತಾರೆ. ಇದು ನೈಸರ್ಗಿಕ ಕಾರಣ ಅಂತ ದಾಖಲೆ ಆಗಿದೆ. ಆದ್ರೆ ಶಾಪದ ಕಥೆ ಜನರ ಬಾಯಲ್ಲಿ ಹರಡ್ತಾ ಇದೆ. ಬೆಂಗಳೂರು ಪ್ಯಾಲೇಸ್ ನಲ್ಲಿ 3 ತಲೆಮಾರುಗಳ ಮೃತ್ಯು ಸಂಭವಿಸಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 56 ವರ್ಷದಲ್ಲಿ ಅರಮನೆಯ ಒಂದು ಕೊಠಡಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾರೆ. ರಾಜ್ಯದ ಜನತೆಗೆ ಇದು ದೊಡ್ಡ ಆಘಾತವಾಗುತ್ತೆ. ಸ್ಥಳೀಯರು ಇದನ್ನ ಶಾಪಕ್ಕೆ ಕಾರಣ ಅಂತ ಹೇಳ್ತಾರೆ. ಇನ್ನು ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃಷ್ಣರಾಜ ಮಗ 25ನೇ ಮಹಾರಾಜ 1974ರ ಸೆಪ್ಟೆಂಬರ್ 23ರಂದು 55 ವಯಸ್ಸಿನಲ್ಲಿ ಬೆಂಗಳೂರಿನ ಪ್ಯಾಲೇಸ್ ನಲ್ಲಿ ಬ್ರಾಂಕೈಟಿಸ್ ನಿಮೋನಿಯಾದಿಂದ ಸಾವನ್ನಪ್ಪಿದ್ರು. ಇದು 2ನೇ ತಲೆಮಾರು. ಇನ್ನು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜಯಚಾಮರಾಜರ ಮಗ.
2013 ಡಿಸೆಂಬರ್ 10ರಂದು 60 ವಯಸ್ಸಿನಲ್ಲಿ ಹೃದಯಾಘಾತದಿಂದ ಇದೇ ಬೆಂಗಳೂರು ಅರಮನೆಯಲ್ಲಿ ಸಾವನ್ನಪ್ಪುತ್ತಾರೆ. ಈ 3 ತಲೆಮಾರುಗಳ ಸಾವುಗಳು ಒಂದೇ ಅರಮನೆಯಲ್ಲಿ 33ರಿಂದ 35 ವರ್ಷಗಳ ಅಂತರದಲ್ಲಿ ನಡೆದಿದ್ದು, ಇದು ಕಾಕತಾಳೀಯವೋ ಅಥವಾ ಶಾಪವೋ ಸ್ಥಳೀಯರ ಕಥೆಗಳು ಹೇಳುವುದು 1898ರ ಪ್ಲೇಗ್ ಸಮಯದಲ್ಲಿ ಅರಮನೆಯ ಸುತ್ತಲಿನ ರೋಗಿಗಳ ಆತ್ಮಗಳು ಇಲ್ಲಿ ತಿರುಗಾಡ್ತಾ ಇದೆ. ಕೆಲವರು ರಾತ್ರಿ ಧ್ವನಿಗಳು, ರಾಜರ ಛಾಯೆಗಳನ್ನ ಕಂಡಿದ್ದಾರೆ ಅಂತ ಹೇಳ್ತಾರೆ. ಒಬ್ಬ ಟೂರಿಸ್ಟ್ 2000ನೇ ಇಸ್ವಿಯಲ್ಲಿ ಫೋಟೋ ತೆಗೆದಾಗ ಒಬ್ಬ ರಾಜನ ರೂಪ ಕಂಡು ಭಯಭೀತನಾಗಿದ್ದ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಇದು ಅಲಮಿಲ್ಲಮ್ಮನ ಶಾಪಕ್ಕೆ ಸಂಬಂಧವಾಗಿದ್ಯಾ? 1618ರಲ್ಲಿ ಅವಳು ಒಡೆಯರ್ ವಂಶಕ್ಕೆ ವಾರಸ್ದಾರರಿಲ್ಲದಂತಾಗಲಿ ಅಂತ ಶಾಪ ಕೊಟ್ಟಿದ್ರು. ಆದ್ರೆ ಬೆಂಗಳೂರು ಪ್ಯಾಲೇಸ್ಗೆ ಒಂದು ಬೇರೆ ಶಾಪವಿದೆ ಅಂತ ಕೆಲವರು ನಂಬ್ತಾರೆ. ಒಬ್ಬ ರಾಣಿಯ ಆತ್ಮ ರಾಜರನ್ನ ಕಾಡುತ್ತಾಳೆ ಅಂತ ಹೇಳಲಾಗುತ್ತೆ. ರಾಜರು ಬೆಂಗಳೂರು ಪ್ಯಾಲೇಸ್ ನಲ್ಲಿ ಇರಲು ಯಾಕೆ ಹೆದರುವುದು ಅನ್ನೋದಕ್ಕೆ 3 ಕಾರಣಗಳಿವೆ. 1898ರ ಪ್ಲೇಗ್, ಈ ಭಯಾನಕ ಕಾಲರೋಗ ಸಾವಿರಾರು ಜನರನ್ನ ಕೊಂದಿತ್ತು. ಅರಮನೆಯ ಸುತ್ತಲೂ ರೋಗಿಗಳು ಕ್ವಾರಂಟೈನ್ ಆಗಿದ್ರು. ರಾಜ ಮನೆತನದವರು ಭಯಪಟ್ಟು ಹೆಚ್ಚಾಗಿ ಮೈಸೂರಿಗೆ ತೆರಳಿದ್ರು. ಇನ್ನು ಸಾವುಗಳ ಶೃಂಖಲೆ: ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್, ಶ್ರೀಕಂಠದತ್ತ ಒಡೆಯರ್, ಈ 3 ರಾಜರ ಸಾವುಗಳು ಅರಮನೆಯ ಒಳಗೆ ನಡೆದಿತ್ತು. ಜಯಚಾಮರಾಜರೇ ಈ ಹಿಂದೆ ಹೇಳಿದ್ರಂತೆ ಈ ಅರಮನೆಯಲ್ಲಿ ಒಂದು ಕಪ್ಪು ಶಕ್ತಿ ಇದೆ ಅಂತ. ಇವುಗಳ ಜೊತೆಗೆ ಪ್ಲೇಗ್ ಸಮಯದಲ್ಲಿ ಕೆಲವು ಸಿಬ್ಬಂದಿಗಳು ಸದಸ್ಯರು ಸತ್ತಿದ್ದಾರೆ ಅಂತ ಕಥೆಗಳಿವೆ. ಒಂದು ಲೆಜೆಂಡ್, ಒಬ್ಬ ರಾಣಿಯ ಸಹಾಯಕ್ಕೆ ರೋಗದಿಂದ ಸತ್ತು ಆತ್ಮವಾಗಿ ತಿರುಗಾಡ್ತಿದ್ದಾಳೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಸ್ಥಳೀಯರು ಹೇಳುವುದೇನೆಂದ್ರೆ, ರಾತ್ರಿ ಗಾರ್ಡನ್ ನಲ್ಲಿ ರಾಜರ ಆತ್ಮ ತಿರುಗಾಡುತ್ತೆ. 1980ರ ದಶಕದಲ್ಲಿ ಒಬ್ಬ ಗಾರ್ಡ್ ಕೃಷ್ಣರಾಜ ಛಾಯೆಯನ್ನ ಕಂಡು ಓಡಿ ಹೋಗಿದ್ದಂತೆ. ಇಂತಹ ಕಥೆಗಳು ಟೂರಿಸ್ಟ್ ಗಳಿಗೂ ಸಹ ಭಯ ತಂದಿವೆ. ಈ 3 ತಲೆಮಾರುಗಳ ಸಾವುಗಳು ಒಂದೇ ಅರಮನೆಯಲ್ಲಿ 33ರಿಂದ 35 ವರ್ಷಗಳ ಅಂತರದಲ್ಲಿ ನಡೆದಿದ್ದು, ಇದು ಕಾಕತಾಳೀಯವೋ ಅಥವಾ ಶಾಪವೋ ಸ್ಥಳೀಯರ ಕಥೆಗಳು ಹೇಳುವುದು 1898ರ ಪ್ಲೇಗ್ ಸಮಯದಲ್ಲಿ ಅರಮನೆಯ ಸುತ್ತಲಿನ ರೋಗಿಗಳ ಆತ್ಮಗಳು ಇಲ್ಲಿ ತಿರುಗಾಡ್ತಾ ಇದೆ. ಕೆಲವರು ರಾತ್ರಿ ಧ್ವನಿಗಳು, ರಾಜರ ಛಾಯೆಗಳನ್ನ ಕಂಡಿದ್ದಾರೆ ಅಂತ ಹೇಳ್ತಾರೆ. ಒಬ್ಬ ಟೂರಿಸ್ಟ್ 2000ನೇ ಇಸ್ವಿಯಲ್ಲಿ ಫೋಟೋ ತೆಗೆದಾಗ ಒಬ್ಬ ರಾಜನ ರೂಪ ಕಂಡು ಭಯಭೀತನಾಗಿದ್ದ ಅಂತ ಹೇಳಲಾಗುತ್ತೆ. ಆದ್ರೆ ಇಂದು ಪ್ರಸ್ತುತ ಮಹಾರಾಣಿ ತ್ರಿಷಿಕಾ ಕುಮಾರಿ 2025ರಲ್ಲಿ ತಮ್ಮ ಮಗನ ಜನನದಿಂದ ಶಾಪ ಮುಗಿದಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಬೆಂಗಳೂರು ಪ್ಯಾಲೇಸ್ ಒಂದು ಐತಿಹಾಸಿಕ ರತ್ನ. ಆದ್ರೆ ಇದರ ಶಾಪದ ಕತೆ, 3 ತಲೆಮಾರುಗಳ ಸಾವು, ರಾಜರ ಭಯ, ಇವೆಲ್ಲ ಇದನ್ನ ರಹಸ್ಯಮಯವಾಗಿಸಿವೆ. ಇದು ಶಾಪವೋ ಅಥವಾ ಕಾಕತಾಳೀಯವೋ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೂ ಈ ಅರಮನೆಗೆ ಭೇಟಿ ಕೊಟ್ಟು ನೋಡಿ, ಆದ್ರೆ ರಾತ್ರಿ ಒಂಟಿಯಾಗಿ ತಿರುಗಾಡಬೇಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.